ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಗುಬ್ಬಿ ತಾಲೂಕಿನ ಹೊನ್ನಶೆಟ್ಟಿಹಳ್ಳಿಯಲ್ಲಿ ಪ್ರಾಣ ದೇವರಾದ ಆಂಜನೇಯ ಸ್ವಾಮಿಗೆ ಹೋಮ ಹವನ ಕಾರ್ಯಕ್ರಮವನ್ನು ಊರಿನ ಗ್ರಾಮಸ್ಥರು, ಮುಖಂಡರು ಹಾಗೂ ಯುವಕರೆಲ್ಲ ಸೇರಿ ಹಮ್ಮಿಕೊಂಡಿದ್ದರು. ಇದೇ ಸಂದರ್ಭದಲ್ಲಿ ಹಿರಿಯ ಮುಖಂಡ ಧರ್ಮೇಗೌಡ ಮಾತನಾಡಿ, ಈ ದಿನ ಪ್ರಾಣ ದೇವರಾದ ಆಂಜನೇಯ ಸ್ವಾಮಿಗೆ ಹೋಮ ಹವನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಏನೆಂದರೆ, ಊರಿನ ಗ್ರಾಮಸ್ಥರುಗಳಿಗೆ, ಆಜುಬಾಜು ಊರಿನ ಗ್ರಾಮಸ್ಥರುಗಳಿಗೆ, ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಎಂದು ಹೋಮ ಹವನ ಮಾಡಿಸುತ್ತಿದ್ದೇವೆ. ಆದಿ ದೇವತೆ ಮಾರಮ್ಮ ದೇವಿ, ರಂಗನಾಥ ಸ್ವಾಮಿ ಹಾಗೂ ಲಕ್ಷ್ಮೀ ದೇವರುಗಳ ಆಗಮನದೊಂದಿಗೆ ರಾತ್ರಿ ಇಡೀ ಹೋಮ ಹವನ ಮಾಡಿ ದಾಸೋಹ ಏರ್ಪಡಿಸಿದ್ದೇವೆ. ಹಾಗೂ ಫೆಬ್ರವರಿ ತಿಂಗಳಿನಲ್ಲಿ ಊರಿನ ಗ್ರಾಮ ದೇವತೆ ಜಾತ್ರೆ ಇದೆ. ಅದನ್ನ ಸಹ ಇದೇ ರೀತಿ ಎಲ್ಲರೂ ಒಗ್ಗಟ್ಟಿನಿಂದ ಸೇರಿ ಯಶಸ್ವಿಯಾಗಿ ನಡೆಸಿಕೊಡಬೇಕು ಎಂದರು. ಈ ದಿನ ಗುಬ್ಬಿ ತಾಲೂಕು ಕೊಪ್ಪ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಹೊನ್ನಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಪ್ರಾಣದೇವರು ಶ್ರೀ ಆಂಜನೇಯ ಸ್ವಾಮಿಯ ಒಂದು ಹೋಮ ಹವನದ ಕಾರ್ಯಕ್ರಮವನ್ನು ಏರ್ಪಡಿಸಿರುತ್ತದೆ. ಈ ಉದ್ದೇಶ ಗ್ರಾಮದಲ್ಲಿರ್ತಕ್ಕಂಥ ಹಾಗೂ ಆಜುಬಾಜು ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ಮತ್ತು ಗ್ರಾಮಕ್ಕೆ ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶದಿಂದ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮ ದೇವತೆ ಆದಿ ದೇವತೆ ಮಾರಮ್ಮ ಮತ್ತು ನಮ್ಮ ಕೆರಿಯನಟ್ಟಿ ಗ್ರಾಮದಲ್ಲಿರ್ತಕ್ಕಂಥ ರಂಗಸ್ವಾಮಿ, ಹೊನ್ನಶೆಟ್ಟಿಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಲಕ್ಷ್ಮೀ ದೇವರುಗಳ ಈ ಮೂರು ದೇವರುಗಳ ಉತ್ಸಾಹದೊಂದಿಗೆ ರಾತ್ರಿ ಇಡೀ ಹೋಮ ಹವನ ಕಾರ್ಯಕ್ರಮ ನಡೆದು ದಾಸೋಹ ನಡೆದು ಎಲ್ಲ ಜನಕ್ಕೂ ಭಕ್ತಾದಿಗಳಿಗೆಲ್ಲ ದಾಸೋಹ ಏರ್ಪಡಿಸಿ ಈ ಕಾರ್ಯಕ್ರಮವನ್ನು ಮಾಡಿರುತ್ತದೆ. ಈ ಕಾರ್ಯಕ್ರಮ ಮಾಡೋ ಉದ್ದೇಶವಾದರೂ ಇಷ್ಟೇ, ನಮ್ಮ ಗ್ರಾಮದಲ್ಲಿ ಏನೇ ತೊಂದರೆ ಆಗಿದ್ರೂ ಸಹಿತನ ಆ ತೊಂದರೆನೆಲ್ಲ ನಿವಾರಿಸ್ಕೊಂಡು ಹೋಗಿ ನಮ್ಮ ಗ್ರಾಮದ ಅಭ್ಯುದಯಕ್ಕೆ ಆ ಪ್ರಾಣದೇವರು ವಾಯುಪುತ್ರ ಆಂಜನೇಯ ಒಳ್ಳೆಯದು ಮಾಡಲಿ, ಗ್ರಾಮ ದೇವತೆ ಒಳ್ಳೆಯದು ಮಾಡಲಿ, ಸಕಲರು ಸರ್ವರಿಗೂ ಒಳ್ಳೆಯ ಸದ್ಬುದ್ಧಿಯನ್ನು ಕೊಟ್ಟು ಮುಂದೆ ನಡೆಯತಕ್ಕಂಥ ಎಲ್ಲ ಕಾರ್ಯಕ್ರಮಗಳಿಗೂ ಒಳ್ಳೆಯ ಸದ್ಬುದ್ಧಿಯನ್ನು ಕೊಡಲಿ ಅಂತ ಹೇಳ್ಬಿಟ್ಟು ನಾನಾದರೂ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ನನ್ನ ಹೆಸರು ಧರ್ಮೇಗೌಡ, ಕೊಪ್ಪ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು, ಹೊನ್ನಶೆಟ್ಟಿಹಳ್ಳಿ. ಈ ನಮ್ಮ ಗ್ರಾಮದಲ್ಲಿ ಏನೇ ತೊಂದರೆ ಬಂದರೂ ಅದು ನಿವಾರಿಸ್ಕೊಂಡು ಹೋಗ್ಲಿ ಅಂತ ಶ್ರೀ ಭಕ್ತ ಆಂಜನೇಯ ಸ್ವಾಮಿಯ ಜೀರ್ಣೋದ್ಧಾರ ಮಾಡ್ತಾಯಿದ್ದಾರೆ. ನಮ್ಮ ಯುವಕರೆಲ್ಲ ಸೇರಿಕೊಂಡು ಆಂಜನೇಯ ಭಕ್ತಿಯಲ್ಲಿ ಈ ಹೋಮ ನಿಯಮಗಳನ್ನೆಲ್ಲ ನೆನೆಸ್ಕೊಂಡು ಸದ್ಬುದ್ಧಿ ದೇವರುಗಳಿಗೆ ಒಳ್ಳೇದು ಮಾಡಲಿ. ಹೊನ್ನಶೆಟ್ಟಿಹಳ್ಳಿ ಮಜಿರೆ ಕೆರಿಯನಟ್ಟಿ ಗ್ರಾಮದ ಶ್ರೀ ರಂಗನಾಥ ಸ್ವಾಮಿ, ಹೊನ್ನಶೆಟ್ಟಿಹಳ್ಳಿ ಮಾರಮ್ಮ ದೇವರು, ಲಕ್ಷ್ಮೀ ದೇವರು ಇವೆಲ್ಲ ಸಮ್ಮುಖದಲ್ಲಿ ಹೋಮಾನೆಯನ್ನು ನಡೆಸಿಕೊಂಡು ಸದ್ಬುದ್ಧಿ ಒಳ್ಳೆಯದು ಮಾಡಲಿ ನಮ್ಮ ಗ್ರಾಮಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಯುವಕರು ಸೇರ್ಕೊಂಡು ಮಾಡ್ತಾಯಿದ್ದಾರೆ. ಭಾಳ ಸಂತೋಷ, ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇವೆ. ಇನ್ನು ಇದೇ ಸಂದರ್ಭದಲ್ಲಿ ಊರಿನ ಗ್ರಾಮಸ್ಥರುಗಳೆಲ್ಲ ಹಾಜರಿದ್ದರು. ಚೇತನ್ ಗೌಡ, A1 TV, ಗುಬ್ಬಿ. A1 TV ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.